ಇನ್ನು ಕಾಂಗ್ರೆಸ್ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ನರೇಗಾ ಹೆಸರನ್ನ ಮನ್ರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಲಾಗಿದೆ. ಆದರೆ ಮನರೇಗಾ ಹೆಸರನ್ನ ವಿಬಿಜಿ ರಾಮ್ಜಿ ಅಂತ ಬದಲಾವಣೆ ಮಾಡಿ ಅದರಲ್ಲಿರುವಂತಹ ಕೆಲವೊಂದು ನಿಯಮಗಳನ್ನು ಬದಲು ಮಾಡಿರುವ ಬಗ್ಗೆ ಕಾಂಗ್ರೆಸ್ ಅಸಮಾಧಾನವನ್ನು ಹೊರಹಾಕಿದೆ. ಮನ್ರೇಗಾ ಬದಲಾವಣೆಯನ್ನ ಖಂಡಿಸಿ ರಾಜಭವನ್ ಚಲೋ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಕಾಂಗ್ರೆಸ್ನಿಂದ ನರೇಗಾ ಬಚಾವ್ ಸಂಗ್ರಾಮ ನಡೀತಾ ಇದೆ. ಅಂದ್ರೆ ವಿಬಿಜಿ ರಾಮ್ಜಿ ಅಂತ ಹೇಳಿ ಹೆಸರನ್ನ ಇಟ್ಟು ಕೆಲವೊಂದು ಬದಲಾವಣೆಯನ್ನ ತಂದಿದ್ದಾರೆ ನೋಡಿ, ಅದಕ್ಕೆ ಕಾಂಗ್ರೆಸ್ ಮಾಡ್ತಿರುವಂತಹ ಹೋರಾಟ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಸ್ಥಳಕ್ಕೆ ಸಚಿವ ಕೆ ವೆಂಕಟೇಶ್, ಚಲುವರಾಯಸ್ವಾಮಿ, ಬೋಸರಾಜ್, ಶಾಸಕ ಲಕ್ಷ್ಮಣ್ ಸವದಿ, ಸಲೀಂ ಅಹಮದ್, ಬಿಕೆ ಹರಿಪ್ರಸಾದ್ ಹೀಗೆ ಹಲವು ನಾಯಕರು ಬಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯಾಗಿದೆ. ಕಾಂಗ್ರೆಸ್ ಪ್ರತಿಭಟನೆ ಒಂದು ಕಡೆ ನಡೀತಾ ಇದ್ರೆ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ಕುರಿತಂತೆ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಇದೀಗ ಎಂಬಿ ಪಾಟೀಲ್ ಮಾತಾಡ್ತಿದ್ದಾರೆ, ಬನ್ನಿ ಕೇಳೋಣ. ಸದನದ ಒಳಗಡೆ ರಾಜ್ಯಪಾಲರ ಜೊತೆ ಇದ್ರು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಇರ್ತಿದ್ರೆ ನಮ್ದ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತ. ಹೀಗಾಗಿ ಇವತ್ತು ನಮ್ಮ ಹೋರಾಟ ಏನಿದೆ, ಇವತ್ತು ಮೊದಲು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮೂಲತಃ ಏನಿತ್ತು ಅದನ್ನು ಯಥಾವತ್ತು ಮತ್ತೆ ಜಾರಿಗೊಳ್ಳಬೇಕು, ಇದು ಜಿರಾಮ್ಜಿನ ಹಿಂಪಡ್ಕೊಳ್ಬೇಕು ಅಂತೇಳಿ ನಮ್ಮ ಕಾಂಗ್ರೆಸ್ ಪಕ್ಷ ದಿಲ್ಲಿಯಿಂದ ಹಳ್ಳಿವರೆಗೆ ನಾವು ಇವತ್ತು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಮೊದಲಿನಲ್ಲಿ ಕಾಂಟ್ರಾಕ್ಟರ್ಗಳ ಒಂದು ಪಾತ್ರ ಇರಲಿಲ್ಲ, ಈಗ ಕಾಂಟ್ರಾಕ್ಟರ್ಗಳನ್ನು ಸೇರಿಸಿದ್ದಾರೆ. ನಾಳೆ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಎಲ್ಲಾದರೂ ಒಂದು ನ್ಯಾಷನಲ್ ಹೈವೇ ಮಾಡ್ತಿದ್ರೆ ನಮ್ಮ ಹಳ್ಳಿ ಜನ ಹೋಗಿ ಆ ನ್ಯಾಷನಲ್ ಹೈವೇದಲ್ಲಿ ಕೆಲಸ ಮಾಡಬೇಕು, ಅಂದ್ರೆ ಆ ಕಾಂಟ್ರಾಕ್ಟರ್ ಹತ್ರ ಕೆಲಸ ಮಾಡಬೇಕು. ಮೊದಲು ಒಂದು ದಿವಸ ಕೂಲಿ ಕಾಂಪೋನೆಂಟ್ನಲ್ಲಿ ಇವತ್ತು 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು, ಈಗ ಅಲ್ಲಿ 40% ಕೊಡಬೇಕು. ಮಟೀರಿಯಲ್ ಕಾಂಪೋನೆಂಟ್ ಕೂಡ ನಾವು 40% ಕೊಡಬೇಕು. ಕೇಂದ್ರ ಪುರಸ್ಕೃತ ಯೋಜನೆ ಇವ್ರು ಮಾಡುವಂಥ ಯೋಜನೆಗಳಿಗೆ ರಾಜ್ಯ ಸರ್ಕಾರ 40% ಕೊಡಬೇಕು. ಆಯ್ತು ಕೊಡೋಣ, ಆದರೆ ಅದರಿಂದ ಲಾಭ ಏನು? ಸ್ಥಳೀಯವಾಗಿ ಉದ್ಯೋಗ ಸಿಗ್ತದಾ? ಇಲ್ಲ. ಎಲ್ಲ ಗ್ರಾಮ ಪಂಚಾಯತಿಗಳು ಇವತ್ತು ಸಹ ಒಳಗೊಂಡಿದೆಯಾ? ಅದನ್ನು ಕೂಡ ಇಲ್ಲ, ಆಯ್ಕೆ ಮಾಡ್ಕೋತಾರೆ. ಮೂರನೇದಾಗಿ ಇವತ್ತು ಸಹ ಅಲ್ಲಿ ಗ್ರಾಮಕ್ಕೆ ಬೇಕಾಗಿರುವಂಥ ಕೆಲಸ ಆಗ್ತಾವ? ಅದನ್ನೂ ಇಲ್ಲ. ಕೇಂದ್ರ ಪುರಸ್ಕೃತದ ಯೋಜನೆಗಳ ಜೊತೆಗೆ ಇದನ್ನು ಮಾಡ್ತಾ ಇರುವಂಥದ್ದನ್ನು ಇವತ್ತು ಈ ಹುನ್ನಾರ ಕೇಂದ್ರ ಸರ್ಕಾರದಿದೆ. ಇದನ್ನು ನಾವು ತಿರಸ್ಕಾರ ಮಾಡಿ ಮತ್ತೆ ನಮ್ಮ ಹೋರಾಟ ದಿಲ್ಲಿಯಿಂದ ಹಳ್ಳಿವರೆಗೆ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಜನ ಇವತ್ತು ಸಹ ಈ ಅನ್ಯಾಯ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಹೀಗಾಗಿ ಇದನ್ನು ಒಂದು ದೊಡ್ಡ ಆಂದೋಲನ ಆಗಿ ಪರಿವರ್ತನೆ ಮಾಡಿ ರಾಷ್ಟ್ರಾದ್ಯಂತ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಶ್ರೀ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ, AICC ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ, ಇಲ್ಲಿ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮ್ಮ ಹೋರಾಟವನ್ನು ಸದನದ ಒಳಗಡೆ ಸದನದ ಹೊರಗಡೆ ಮಾಡುವ ಮೂಲಕ ಇವತ್ತು ಈ ಒಂದು ಕರಾಳ ಕೃತ್ಯವನ್ನು ಏನಿದ್ರು ಸಹ ಕೇಂದ್ರ ಸರ್ಕಾರ ಮಾಡಿದೆ. ಆ ಜಿರಾಮ್ ಯೋಜನೆಯನ್ನು ಹಿಂಪಡ್ಕೊಂಡು ಮಹಾತ್ಮ ಗಾಂಧಿ ರೋಜ್ಗಾರ್ ಯೋಜನೆ ಮತ್ತೆ ವಾಪಸ್ ತರುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸಿ ನನ್ನ ಮಾತಿಗೆ ಮತ್ತೆ ನಮಸ್ಕಾರ. ಸನ್ಮಾನ್ಯ MB ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಸರ್ಕಾರದ ಕೃಷಿ ಸಚಿವರು ಹಾಗೂ ಜನಪ್ರಿಯ ನಾಯಕರಾದ ಸನ್ಮಾನ್ಯ ಚಲುವರಾಯಸ್ವಾಮಿ ಅವರು ಮಾತನಾಡ್ತಾರೆ. प्रदेश कांग्रेस सदस्य